ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ನಿಮಗೆ ತಮ್ಮದೇ ನೋಡ್ತಾನೆ ಗೊತ್ತಾಗಿರುತ್ತೆ. ವೆರೈಟೀಸ್ ಆಫ್ ನೂಡಲ್ಸ್ ನಾವು ಟ್ರೈ ಮಾಡ್ತಾ ಇದ್ದೀವಿ. ನೂಡಲ್ಸ್ ವೆರೈಟಿ. ಅದು ಯಾವ ನೂಡಲ್ಸ್? ಇದು ಕಪ್ ನೂಡಲ್ಸು. ಚಿಲ್ಲಿ ಅಂತ ಇದೆ. ಸೂಪರ್ ಹಾಟ್. ಬರೀ ಚಿಲ್ಲಿ ಅಷ್ಟೇ ಇದೆ. ಆಮೇಲೆ ಇದು ಬಂದ್ಬಿಟ್ಟು ಹಾಟ್ ಆ್ಯಂಡ್ ಸ್ಪೈಸಿ ಕೊರಿಯನ್ ವೆಜ್ ಫ್ಲೇವರ್ ಅಂತೆ. ಇದು ಹಾಟ್ ಆ್ಯಂಡ್ ಸ್ಪೈಸಿ ಕಿಮ್ಚಿ. ಇದಿಷ್ಟು ಟ್ರೈ ಕೊರಿಯನ್ ಹೆಂಗೆ ಬರುತ್ತೆ ಅಂತ ನೋಡುವ ರೈಸ್. ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಸೊ ಇದನ್ನು ಟ್ರೈ ಮಾಡಿಬಿಟ್ಟು ಹೇಳ್ತೀವಿ ಹೇಗಿತ್ತು ಅಂತ. ಸೊ ನೀವು ಟ್ರೈ ಮಾಡ್ಬೋದಾ ಏನು ಅಂತ ಇವಾಗ ಕುಕ್ ಮಾಡೋಣ. 2 ಪಾತ್ರೆ ಮಾಡ್ತಾ ಇದ್ದೇನೆ. ಒಗ್ಲೋದಕ್ಕೆ ನೀರು ಹಾಕೋಣ. ಅದಕ್ಕೆ ಎಷ್ಟೆಷ್ಟು ಬೇಕು 2 ಪಾತ್ರೆ ನೀರು ಹಾಕ್ಬಿಟ್ಟು ಫಸ್ಟು ಕಾಯಿಸೋಣ. ಇವಾಗ ನೀರು ಕಾಯಿಟ್ಟಿದ್ದೀವಿ 2 ಬೌಲಲ್ಲಿ. ಅದು ನೀರು ಕಾಯಿಸಿ ಫಸ್ಟು ಇದನ್ನು ಕಟ್ ಮಾಡ್ಕೊಂಡಿರೋಣ. ಬಟ್ ಫಸ್ಟ್ ಟೈಮ್ ಒಂಥರ ನೂಡಲ್ಸ್ ಟ್ರೈ ಮಾಡ್ತಿರೋದು. ಬಟ್ ಏನಂದ್ರೆ ಕಾಸ್ಟ್ಲಿ ಅನ್ನಿಸ್ತು. 50 ರುಪೀಸ್ 55 ಓಕೆ. ನಾವೇನಾದರೂ ತಿಂದು ಚೆನ್ನಾಗಿದೆ ಅಂದರೆ ನಮಗೆ ದುಡ್ಡು ಕೊಟ್ಟಿದ್ದಕ್ಕೆ ಬೇಜಾರಿದೆ. 2 ಹೇಳಿದೆ. ಓ ಸಾಲಲ್ಲ ಅಂತ. ಇದು ಸಾಸು ಐ ಥಿಂಕ್ ನನಗನ್ಸ್ದಂಗೆ ನಾನು ಯೂಟ್ಯೂಬಲ್ಲೆಲ್ಲ ಇದೆ ಏನು ಟ್ರೈ ಮಾಡಿರ್ತಾರಲ್ವಾ ಅವ್ರದ್ದು ನೋಡ್ದಂಗೆ ಇದು ಇದು ಮಡಿಚ್ ಹಾಕಿದ್ದಾರೆ. ಇದೊಂದು ಇದು ಸಾಸು ಆಯಿಲ್ ಇದು ಹೆಂಗೆ ಹಾಕೋಬೇಕು? ನಾನು ನೋಡಿದ ಮಟ್ಟಿಗೆ ಇದನ್ನ ಮಾಮೂಲಿ ಅದು ಬೇಯಿಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಆಯಿಲು ಮತ್ತು ಇದನ್ನ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ತಿನ್ನೋದು. ಒಂದನ್ನು ಹಂಗೆ ಮಾಡೋಣ, ಒಂದನ್ನು ಪೌಡರ್ನ ಎಸ್ ಕಾಯಿಸಿ. ಇಲ್ಲಿ ಇವಳು ಕಟ್ ಮಾಡಿ ಉಯ್ತಾ ಇದ್ದಾಳೆ. ಏನು ಗೊತ್ತಾ, ಇದು ಕೊರಿಯನ್ ನೂಡಲ್ಸ್ ಆಗಿರೋದ್ರಿಂದ ಅದು ಮಾಡೋ ವಿಧಾನನೇ ಬೇರೆ. ಅದು ಫುಲ್ ಅದು ಮ್ಯಾಗಿ ಮಾತ್ರ ಬೇಯಿಸ್ಕೊಂಡು ಲಾಸ್ಟಲ್ಲಿ ಅದು ಯಾವುದು ಆಯಿಲ್ ಇದು ಸೀಸನಿಂಗ್ ಆಯಿಲು ಸೀಸನಿಂಗ್ ಆಯಿಲು ಮತ್ತು ಇದು ಇದೇ ಹಾಟ್ ಆ್ಯಂಡ್ ಸ್ಪೈಸಿ ಇರೋದು. ಇದು ಎಷ್ಟು ಬೇಕೋ ಪೌಡರ್ ಅಷ್ಟು ಹಾಕೊಂಡು ತಿನ್ನಬೇಕಾಗತ್ತೆ. ನಾವು ಒಟ್ಟಿಗೆ ಬೇಕು ಮಾಡಿಬಿಟ್ರೆ ಖಾರಕ್ಕೆ ಹೋಗ್ಬಿಡ್ತೀವಿ. ಸೊ ಒಂದನ್ನು 2 ಒಟ್ಟಿಗೆ ಹಾಕಿ ನೋಡೋಣ. ಇನ್ನೊಂದು ಇದು ತಿರುಸು. ಇಲ್ಲಿ ನೋಡು ಕುದಿತೈತದು. ಇದು ನೋಡಲಿ ನಮ್ಮ ಮ್ಯಾಗಿ ಕಾಣಂಗೆ ಕೊಡಿ, ನಾನು ತಿರುಗಿಸ್ತೀನಿ. ಒಂದು ಸ್ವಲ್ಪ ಬೇಯಬೇಕು ಅನಿಸ್ತೈತಿ. ಇದು ಗಟ್ಟಿ ಇದೆ. ಹೌದು, ಬೇಯಬೇಕಿದು. ನಮ್ಮ ಇಂಡಿಯನ್ ನೂಡಲ್ಸ್ ಥರ 2 ಮಿನಿಟ್ಸ್ ನೂಡಲ್ಸ್ ಎಲ್ಲ ಗೈಸ್. ಇದು 10 ಮಿನಿಟ್ಸ್ ನೂಡಲ್ಸ್. ಕಿಮ್ಚಿ ಅಂದ್ರೆ ಕಿಮ್ಚಿನೇ ಇಲ್ಲ. ಏನು ಕಿಮ್ಚಿ? ಇದೊಂಥರ ಇದು ಬರುತ್ತೆ ಕಣೆ. ಅದು ಅಲ್ಲಿ ಮ್ಯಾಗಿ ಬೇಯ್ತಿದೆ. ಏನು ಗೊತ್ತಂದರೆ ಇದು ಬೇಯಬೇಕಾದ್ರೆ ತೆಗಿತೀವಿ. ಅದು ಯಾವುದೇ ನೂಡಲ್ಸ್ ಆಗಿದ್ರು ನಮ್ಮ ಮ್ಯಾಗಿ ಏನತ್ತ ಮಾತ್ರ ಬಿಡೋದಿಲ್ಲ ಇಂಡಿಯನ್ಸ್. ಇದು ಬೇಯಬೇಕಾದ್ರೆ ಇದು ಪೌಡರ್ ಹಾಕ್ಬಿಡೋಣ. ಖಾರ ಇದ್ರೂ ಇರಲಿ, ಅದನ್ನು ಮಾತ್ರ ಸಪ್ರೇಟಾಗಿ ಹಾಕ್ತೀವಿ ನೋಡೋಣ. ಯಾವುದು ನನಗೇನೋ ಪೌಡ್ರ್ ಬೇಯ್ಬೇಕನ್ಸುತ್ತಪ್ಪ. ಅದು ಸೀಸನಿಂಗ್ ಆಯಿಲ್ನ ಹಾಕೊಂಡ್ಬೇಕಾದ್ರೆ ತಿನ್ನೋಣ ಅಂತ. ನೋಡು, ಹಾಕು ಬೇಯಿಸೋಣ. ಇದಕ್ಕೂ ಹಾಕು, ಬೇಯಲಿಲ್ಲ ಅದನ್ನ ಪೌಡ್ರು. ಹೇಳ್ತೀನಿ ಕೇಳು, ಅದು ಹಂಗೆ ತಿನ್ನೋದು. ಹಂಗೆ ಏನು ಮಾಡಿ ಹಾಳು ಮಾಡ್ತಾಳೆ. ನೋಡೇ ಬಿಡೋಣ. ಏನಾದ್ರು ಚೆನ್ನಾಗಿಲ್ಲ ಅಂದರೆ ಅವಳಿಗೆ ಕೊಟ್ಬಿಡ್ತೀನಿ ನಾನು. ಹಂಗೆಲ್ಲ ಚೆನ್ನಾಗಿಲ್ಲ ಅಂದರೆ ದುಡ್ಡು ವೇಸ್ಟ್ ಅಷ್ಟೇ. ಹೌದು, ಅವಾಗ ನಿಮಗೆ ರೆಫರ್ ಮಾಡ್ತೀವಿ. ಪ್ಲೀಸ್ ತಿನ್ನಬೇಡಿ ಯಾರೋ ಅಂತ. 2 ಬೌಲ್ ರೆಡಿ ಮಾಡೋಣ. ಒಂದೇ ಥರ ಭೇದ ಭಾವ ಇಲ್ಲ. ಭೇದ ಭಾವ ಅಲ್ಲ ಗೈಸ್. ಅವಳು ಚೆನ್ನಾಗಿಲ್ಲ ಅಂದರೆ ಕೊಡ್ಬೋದಲ್ಲ ಅಂತ ಯೋಚನೆ ಮಾಡಿ ಹಾಕ್ತೋಳೆ. ಎಷ್ಟೊತ್ತಿಂದ ಬೇಯಿಸ್ತಾ ಇದ್ದೀವಿ ನೋಡಿ. ಯಾರು ಹಿಡಿದು ನೂಡಲ್ಸ್ನ 2 ಮಿನಿಟ್ಸಲ್ಲಿ ಮಾಡ್ಬೋದು ಅಂತ? ರಾಂಗ್. ನೀವು ತಿಳ್ಕೊಂಡಿರೋದು ತಪ್ಪು. ಪೇಷನ್ಸಿಂದ ವೆಯ್ಟ್ ಮಾಡಿ ಬೇಯಿಸ್ತಾ ಇದ್ದೀವಿ ನಾವು. ನಾರ್ಮಲ್ಲು 1-2 ಮ್ಯಾಗಿ ಬರುತ್ತಲ್ಲ, 2 ಮಿನಿಟ್ಸ್ ಅಷ್ಟೇ. ಬಿಸಿನೀರು ಹಾಕಿ ಹಿಂಗೆ ಅಳ್ಳಾಡಿಸ್ಬಿಟ್ರೆ ಬೆಂದೋಯ್ತದೆ. ಎಸ್ ಗೈಸ್, ಈಗ ನಾವು ನೂಡಲ್ಸ್ನ ಮಾಡಿಕೊಂಡು 2 ಥರದನ್ನ ತೊಗೊಂಡು ಬಂದು ಡಿಸ್ಟರ್ಬೆನ್ಸ್ ಅಂದರೆ ಸಾರಿ, ವೆಹಿಕಲ್ ಓಡಾಡ್ತೈತೆ ಇವ್ರ ಮನೆ ಮುಂದೆ. ಏನು ಮಾಡೋಕ್ಕಲ್ಲ. ಈ 2 ಥರ ನೂಡಲ್ಸ್ನ ಮಾಡ್ಕೊಂಡು ಬಂದು ಎತ್ತಿಟ್ಕೊಂಡಿದ್ವಿ. ಆ್ಯಂಡ್ ಇನ್ನೊಂದು ಏನಂದರೆ ಈ ನೂಡಲ್ಸ್ನ ಯಾಕೆ ಮಾಡಿಲ್ಲ ಅಂದರೆ, ಕಪ್ ನೂಡಲ್ಸ್ನ ಈ ಇನ್ಸ್ಟ್ರಕ್ಷನ್ ಮೇಲ್ಗಡೆ ಕೊಟ್ಟಿದ್ದಾರೆ ಅವರು. ಏನಂದರೆ ಇದನ್ನು ತೆಗೆದ್ಬಿಟ್ಟು ಇದ್ರ ಒಳಗಡೆ ಬಿಸಿ ನೀರನ್ನ ಹಾಕಿ 3 ಮಿನಿಟ್ಸ್ ಬಿಟ್ಟರೆ ಇಟ್ಸ್ ಎನಫ್ ಅಂತ. ಅದಕ್ಕೆ ನಾವು ಅದನ್ನು ತಿನ್ನೋ ಅಷ್ಟರಲ್ಲಿ ಇದನ್ನಿಟ್ಟು ಈ ಮ್ಯಾಗಿ ನೂಡಲ್ಸ್ನ ಮಾಡೋಣ ನಾವು. ಹೇಗಿದೆ ಅಂತ ತೋರಿಸ್ತೀನಿ ಇದನ್ನು. ಆ್ಯಕ್ಚುಲಿ ಇದು ಸ್ವಲ್ಪ ತೆಗಿಬೇಕಷ್ಟೇ. ಅದಕ್ಕೆ ತೆಗೆದು ಸಿ
ಅದು ಸ್ವಲ್ಪ ನೋಡೋದಕ್ಕೆ ಇದ್ರ ಥರನೇ ಇದೆ, ಕೊರಿಯನ್ ನೂಡಲ್ಸ್ ಥರನೇ. ಸೊ ಅದಕ್ಕೆ ನಾವು ಬಿಸಿನೀರನ್ನ ಫೋರ್ ಮಾಡೋಣ. ಅಕ್ಕ ಜೋಕ್ ಮಾಡಿಬಿಟ್ಲು, ಇರೋ ನಾನು ವೀಡಿಯೋ ಮಾಡ್ತೀನಿ. ಈಗ ನಾವು ಫೋರ್ ಮಾಡ್ತಾಯಿದ್ದೀವಿ ಬಿಸಿನೀರನ್ನು. ಅದಕ್ಕೆ ಅಲ್ಲಿ ಲೈನ್ ಇದೆಯಂತಲ್ಲ, ಅಲ್ಲಿ ಗಂಟ ಅಂತ ಯಾಕೋ ಘಾಟ್ ಬರ್ತಿಲ್ವಾ? ಏನೂ ಗೊತ್ತಾಯಿಲ್ಲಪ್ಪ ನನಗೆ. ನಿಮಗೆ ಗೊತ್ತಾಯಿಲ್ಲ, ನನಗೆ ಗೊತ್ತೈತೆ. ಸೊ ಇದು ಹಿಂಗಾಗಿ ಸೊ ನಾವು ಇಲ್ಲಿ ನೀರನ್ನು ಇಟ್ಕೊಂಡಿದ್ದೀವಿ ಸೇಫರ್ ಸೈಡ್ಗೆ, ಹೇಳಿದ್ರು ಅತಿ ಖಾರ ಆದರೆ ಬೇಕಾಗತ್ತಂತ. ಇದು ಕ್ಲೋಸ್ ಆಗಿದೆ. ಎಸ್ ಈಗ ಮಾಡ್ಕೊಂಡು ಬಂದಿದ್ದೀವಿ. ಈ ಮ್ಯಾಗಿ ತಿಂದು ನಾನು ಏನಾದರೂ ಬದುಕಿದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಾನು ಬದುಕಿದ್ದೀನಿ ಅಂತ, ಈ ವಿಡಿಯೋ ನಾನು ಅಪ್ಲೋಡ್ ಆಗಿಲ್ಲ ಅಂತ ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ. ಇಷ್ಟೇ. ಸತ್ತೋಗ್ಬಿಟ್ರೆ ನಾನು ನಿಜ. ಈ ಮ್ಯಾಗಿ ನೋಡಿದ್ರೆ ಇಷ್ಟಿಷ್ಟು ದಪ್ಪ ಐತೆ, ನಾನು ತಿಂದೇ ಇರೋದು ಅದೇನೋ ಆಯಿಲ್ ಬೇರೆ ಹಾಕೊಂಡು ತಿನ್ಬೇಕಂತೆ. ಅದು ಏನು ಮತ್ತೆ 2 ರೀತಿ ಕುಕ್ ಮಾಡಿದ್ದೀವಿ ನಾವು. ಒಂದನ್ನ ಪೌಡರ್ ಹಾಕಿ ನಾರ್ಮಲ್ ಮ್ಯಾಗಿ ಥರ ಕುಕ್ ಮಾಡಿದ್ದೀವಿ, ಇನ್ನೊಂದು ರಾ ಮ್ಯಾಗಿ ಮಾಡಿಕೊಂಡು ಅದಕ್ಕೆ ಪೌಡರ್ ವಿತ್ ಆಯಿಲ್ ಹಾಕ್ತಿರೋದು. ಇದೆಲ್ಲ ತಿನ್ಬೇಕಾ? ಇಂಡಿಯಾದಲ್ಲಿ ಸಿಗುವಂತಹ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಸಿಗುವಂತಹ ಇಷ್ಟು ಒಳ್ಳೆ ಫುಡ್, ವಾಟ್ ಈಸ್ ದಿಸ್? ಇಷ್ಟು ಒಳ್ಳೆ ಫುಡ್ ತಿಂದಿನೇ ನಂಗೆ ಬದುಕಬೇಕು. ನಾವು ಬದುಕೋದು ಅದು ವೆಹಿಕಲ್ ಬಂದಾಗ ಸುಮ್ಮನೆ ಆಗ್ಬಿಡು. ಏನು ಇವರು ನಮ್ಮ ಹತ್ರ ಗಾಡಿ ಇದೆ, ಇದು ಕೂಸ್ಕೊಳಕ್ಕೆ ಸೌಂಡ್ ಮಾಡ್ಕೊಂಡು ಹೋಯ್ತಾರ, ಇಲ್ಲ ಸೌಂಡ್ ಮಾಡೋ ಗಾಡಿನೇ ಇವ್ರು ತೊಗೊತಾರ. ವಾಟ್ ಈಸ್ ದಿಸ್? ಇದು ಹೆಂಗೈತೆ ಗೊತ್ತಾ? ಊಟದ ಮೇಲೆ ರಕ್ತ ಸುರಿದಂಗೈತೆ. ನೀನು ತಿನ್ಬೇಕಾದ್ರೆ ಅದನ್ನೆಲ್ಲ ಹೇಳ್ಬೇಡ, ಕಲಸು. ಏನು ಕಲಸು? ಘಾಟ್ ಹೊಡಿತೈತೆ ನಿಜವಾಗ್ಲೂ, ಮೆಣಸಿನ್ಕಾಯಿ ಘಾಟ್ ಹೊಡೆದಂಗೆ ಹೊಡಿತೈತೆ. ಇದು ಒಂದು ಗ್ರೀನ್ ಪ್ಯಾಕೆಟ್ ತಾವು ಉಳ್ಕೊಬೇಡ, ಎಲ್ಲನೂ ಉಳ್ಕೊಡಲ್ಲ. ರಮ್ಯಾ ಇದು ಸ್ವೀಟ್ ಅನ್ಸುತ್ತೆ, ಸಕ್ಕರೆ ಐತೆ ರಮ್ಯಾ ನೋಡು. ಥೂ, ನನಗೆ ತಿನ್ಬೇಕಂತಲ್ಲ ಇಷ್ಟು ನನಗೇನೆ. ನಿಜವಾಗೂ ಟ್ರೈ ಮಾಡಬೇಡಿ. ತಿನ್ನಕ್ಕೆ ಮುಂಚೆನೇ ರಿವ್ಯೂ ಮಾಡ್ತಿದ್ದೀನಿ ನಾನು ಹೊರಗಡೆ ತಿಂದು 30 ವರ್ಷ ಬದುಕ್ತೀನಿ ಅಂದರೆ ನನಗೆ ಡೌಟ್ ಹೋಗ್ಬಿಟ್ಟೈತೆ. 30 ವರ್ಷ ಅಲ್ಲ, ಬೇಗನೆ ಹೋಗ್ಬಿಡ್ತೀನೇನೋ ಅನಿಸುತ್ತೆ. ಅದರಲ್ಲಿ ಇದು ಯಾವುದು ನಿಜವಾಗೂ ನಂಗೆ ತಿನ್ನಬೇಕು ಅಂತ ಮೇಲಿಗೆ ಇನ್ನಾದರೂ ನಾನು ಚೆನ್ನಾಗೋದಲ್ಲ ತಿನ್ನಕ್ಕೆ. ಮುಚ್ಕೊಂಡು ನುಂಗ್ಬಿಡು. ನೋಡೋಣ ಅದು ಯಾಕೆ ನಾವು ಆಯ್ಲಾಗ್ತೋ. ಇದಿರೋದೇ ಹಂಗೆ ಹಾಕ್ಬಿಟ್ಟು ತಿನ್ಬೇಕಂತ ವೇಸ್ಟ್ ಮಾಡಿಬಿಟ್ಟೆ, ಮಾತ್ರ ಜೋಡಲ್ಲಿ ಹೊಡೆದ್ಬಿಡ್ತೀನಿ. ಇದೇನೋ ಕೆಂಪುಗೆ ಆಗೋಯ್ತಪ್ಪ, ಜಾಸ್ತಿ ಹಾಕಿಲ್ಲ ಪೌಡ್ರು. ಟೇಸ್ಟ್ ವೈಸ್ ಏನು ಕೆಟ್ಟದಾಗಿಲ್ಲ, ಬಟ್ ಖಾರ ಇದೆ. ಸ್ಮೆಲ್ ಮಾತ್ರ ಚೆನ್ನಾಗಿಲ್ಲ. ಇದು ಅದ್ಯಾವುದೋ ಪಾಸ್ತಾ ತಗೊಬಂದಿದ್ದಲ್ಲ, ಅದು ಇವಳು ಒಬ್ಬರು ತಗೊಬರೋದೆಲ್ಲ ಬರೀ ಹಾಳು ಮಾಡೋವಂಥದ್ದೇ. ಖಾರ ಇದೆ, ಇಷ್ಟೇ ಹಾಕಿದ್ರೆ ರಮ್ಯಾ ಫುಲ್ಲು. ಆ ಸೀಸನಿಂಗ್ ಆಯಿಲಲ್ಲಿ ಖಾರ ಇದೆ ಅನಿಸುತ್ತೆ. ನೆಕ್ಸ್ಟ್ ನೋಡು. ಚಿ ಅದ್ಯಾವುದೋ ಅದು ನೂಡಲ್ಸ್ ತಗೊಬಂದಿದ್ರು. ನೂಡಲ್ಸ್ ಅಲ್ಲ, ಇಪ್ಪಿ ಪಾಸ್ತಾ. ಇಪ್ಪಿ ಪಾಸ್ತಾ ತಗೊಬಂದಿದ್ದಲ್ಲ, ಅಂದರೆ ಅದು ಪೌಡರ್ ಚೆನ್ನಾಗಿರಲಿಲ್ಲ, ಕುಕ್ ಕರೆಕ್ಟಾಗಿ ಮಾಡಿದ್ರೆ ಬರ್ತಿತ್ತು. ಕೊಡು ನೋಡು. ಯಾಕೆ ಇತ್ತಿನ ನೋಡು, ಹಾಕೋದು ಚೆನ್ನಾಗಿಲ್ವಾ? ಖಾರ ಆದಿದೆ. ನೀವು ನೋಡ್ಬೇಕು ಹೇಳ್ತೀನಿ. ನಮ್ಮ ಇಂಡಿಯನ್ ಇಪ್ಪಿ ನೂಡಲ್ಸ್ನೇ ಟ್ರೈ ಮಾಡಿ. ನಿಮಗೆ ಅಷ್ಟು ನೂಡಲ್ಸ್ ಮೇಲೆ ನಾಟ್ ಓಕೆ, ಚೆನ್ನಾಗೇ ಇದೆ. ಇದೊಂಚೂರು ಚೆನ್ನಾಗಿಲ್ಲ. ಅದು ಗ್ರೀನ್ ಪ್ಯಾಕೆಟು ಏನಿತ್ತು ಅದ್ರ ಮೇಲೆ ಓದು. ಹಾಟ್ ಆ್ಯಂಡ್ ಸ್ಪೈಸಿ ಕೊರಿಯನ್ ವೆಜ್ ಫ್ಲೇವರ್ ಅಂತೆ. ನನಗೇನೋ ಇಷ್ಟ ಆಗಿಲ್ಲ ಒಂದು ಸ್ವಲ್ಪ. ನಮ್ಮ ಇಂಡಿಯಾದಲ್ಲಿ ಮಾಡ್ಕೊಳ್ಳೋ ಇಪ್ಪಿ ನೂಡಲ್ಸೇ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತಲ್ಲ, ಸಕ್ಕದಾಗೆ ಇರುತ್ತೆ. ಆ್ಯಕ್ಚುಲಿ ನೂಡಲ್ಸ್ ಲವರ್ಸ್ ಇದ್ರು ಅಂದರೆ ದಯವಿಟ್ಟು ಟ್ರೈ ಮಾಡೋಕೆ ಹೋಗ್ಬಿಡಿ. ಇದನ್ನು ನೂಡಲ್ಸ್ ತಿನ್ನೋದೇ ಬಿಟ್ಬಿಡ್ತೀರಾ. ಒಂಚೂರು ಚೆನ್ನಾಗಿ ನನಗಂತೂ ಇಷ್ಟ ಇಲ್ಲ. ಓ ಇದು ಏನು ಬಂಗಾರ ಆಗುತ್ತೋ. ನಮ್ಮ ಮನೆಗಳಲ್ಲಿ ಈ ವಿಡಿಯೋ ನೋಡಿದ್ರೆ ಜೋಡು ಜೋಡ ನೋಡಿತಾರೆ. ದುಡ್ಡಿಲ್ಲ ಅಂದರೂ ದುಡ್ಡೆಲ್ಲ ಖರ್ಚು ಮಾಡ್ತಿದ್ದೀರಾ ಅಂತ ಕಾಣ್ತದ ನಿಮಗೆ. ಜಾಸ್ತಿ ಬಗ್ಸಕ್ಕೆ ಹೋದರೆ ಬೆಂಡ್ ಮಾಡಿ ನೀರು ಹೊರಗಡೆ ಬಂದ್ಬಿಡುತ್ತೆ. ಏನೋ ಹಿಂಗೆಲ್ಲ ಸ್ಟಿಯರ್ ಮಾಡ್ಬೇಕಂತೆ. ಸ್ಟಿಯರ್ ನಮ್ಮ ಕನ್ನಡದಲ್ಲಿ ತಿರುಗಿಸೋದು. ಅಯ್ಯೋ ಅದು ದಡಿ ನೂಡಲ್ಸು, ಇದು ಫ್ಲಾಟಿ. ನಿಜ ನೋಡಿದ್ರೆ ತಿನ್ಬೇಕಂತಿಲ್ಲ ಕಂಡ್ರು. ಮ್ಯಾಗಿ ವೆಜ್ ಗುಪ್ಸ ಬರ್ತೈತೆ, ದುಡ್ಡೆಲ್ಲ ವೇಸ್ಟ್ ಆಗೋಯ್ತು. ರಮ್ಯಾ ಚೆನ್ನಾಗಿರ್ತದೆ. ರಮ್ಯಾ ಚೆನ್ನಾಗಿರುತ್ತೆ ಅಂತ ಹೇಳೋದನ್ನ ಟ್ರೈ ಮಾಡಬೇಕು ಅಂತ ಹೇಳಿದೆ. ಯಾರು ಅರ್ಥಗೆ ಅದು ಟೇಸ್ಟ್ ಆಗಿ ಬಿಸಾಕೋದು ಅಷ್ಟೇ ನಮ್ಮದು. ಅಯ್ಯೋ ತಿರುಗ್ಸು ರಮ್ಯಾ ಕೊಡಿನೇ. ಈಗ ಏನು ಬಿದ್ದಿದ್ರು ಅದು
ಅವ್ಳ ಮೂತಿ ನೋಡ್ರೆ ನಂಗೆ ತಿನ್ಬೇಕು ಅನಿಸ್ತಾ ಇಲ್ಲ. ಬರೀ ಮೆಣಸಿನ್ಕಾಯಿ ಅದಲ್ಲ, ಇಲ್ಲಿ ನೋಡಿಲಿ ಸುತ್ತ ಯಾರೋ ಚಿಲ್ಲಿ ಮಾಂಸಕ್ಕೆ ಉಟ್ಬಿಟ್ಟವ್ರೆ. ಹೆಂಗಿದೆ ಗೊತ್ತಾಗ್ತಿದ್ರೆ ಒಳ್ಳೆ ಸೀರಿಯಸ್ಲಿ ಹೇಳ್ತೀನಿ, ರಬ್ಬರ್ ತಿನ್ನಂಗೆ ಐತೈತೆ. ಅವ್ರು ಫ್ಲಾಟಾಗಿ ರಬ್ಬರ್ ಥರ ಡಿಸ್ಕೋ ರಬ್ಬರ್ ಥರ ಇರೋದಕ್ಕೂ ಅದು ತಿಂತಿರೋದಕ್ಕೂ ನಿಜವಾಗ್ಲೂ ಹೇಳ್ತಾಳೆ. ಮೆಣಸಿನ್ಕಾಯಿ ಹೊಗೆ ಹಾಕ್ತಾರಲ್ಲ ಹಂಗಾರೆ ಅದು ರಬ್ಬರ್ ಥರ ಫೀಲ್ ಆಗ್ತಿಲ್ವಾ? ರಬ್ಬರ್ ಅಲ್ಲ, ರಬ್ಬರ್ನೇ ತಿಂದಂಗೆ ಆಯ್ತದೆ. ಇದು ಚೆನ್ನಾಗಿದೆ, ಹೋಲ್ಸ್ಕೊಂಡ್ರೆ ಅವೆರಡಕ್ಕೆ ಅಷ್ಟು ಏನೋ ಟ್ರೈ ಮಾಡ್ಬೇಕಂತ ತಂದೋಣಪ್ಪ. ನಿಜಾಗಿ ಕೊಡಾಯ್ತು ಗೈಸ್. ಈ ವಿಡಿಯೋ ಇಷ್ಟೇ, ದಯವಿಟ್ಟು ಹೇಳ್ತೀವಿ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ. ನಿಜವಾಗ್ಲೂ ಆಲ್ಮೋಸ್ಟ್ ಇಷ್ಟ ಆಗಲ್ಲ ಇದು ನಮ್ಮ ಪ್ರಕಾರ. ಇದು ನಮ್ಮ ಫುಡ್ ತಿನ್ನೋರಿಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಇದು ನಮ್ಮ ಇಪ್ಪಿ ನೂಡಲ್ಸ್ ಹೋಲಿಸಿದ್ರೆ ಇದು 1% ಏನೂ ಅಲ್ಲ. ನನಗೆ ಯಾವ್ದು ಒಟ್ಟಿನಲ್ಲಿ ನೂಡಲ್ಸ್, ಇಪ್ಪಿ, ಮ್ಯಾಗಿ ಇದೆಲ್ಲ ಒಂದು ಲೆವೆಲ್ಗೆ ಎಷ್ಟು ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಒಂಚೂರು ಚೆನ್ನಾಗಿಲ್ಲ ಇದು. ಈ ವಿಡಿಯೋ ಇಷ್ಟನೇ ನಿಮಗೆ? 150 ಡಮ್ 150 ಅಲ್ಲ, ಜಾಸ್ತಿ ಆಗಿದೆ. ಜಾಸ್ತಿ ಆಯ್ತಾ? ಅದೇ ಹತ್ತತ್ರ ಹೇಳದ್ನಲ್ಲ, ಅಪ್ರಾಕ್ಸಿಮೇಟ್ 200 ಒಳಗಡೆ ಅಂತೂ ಡಮಾರ್ಸ್ ಹಾಕ್ಸಿದೀವಿ ನಾವು ಇವತ್ತು. ಬರೀ ಮ್ಯಾಗಿಗೋಸ್ಕರ ಅಲ್ಲ, ಮೊದಲೇ ಸ್ಯಾಲ್ರಿ ಆಯ್ತಾ ಇಲ್ಲ, ಸ್ಯಾಲ್ರಿ ಕೊಡ್ತಾ ಇಲ್ಲ. ಏನು ಮಾಡ್ತೀವೋ ಇಷ್ಟೇ ಗೈಸ್. ನಾವಂತೂ ಈ ನೂಡಲ್ಸ್ನ ತಿನ್ನಲ್ಲ, ನಿಜವಾಗ್ಲೂ ಬಿಸಾಕ್ತೀವಿ. ಕಾಸು ಕೊಟ್ಟಿದ್ದೀವಿ ಅಂತ ಹೊಟ್ಟೆ ಉರಿಬೋದು, ಬಟ್ ಏನು ಮಾಡೋಕ್ಕಾಗುತ್ತೆ, ಹೇಳ್ತಾಳು ಮಾಡ್ಕೊಳಕ್ಕಾಗಲ್ಲ. ನಾವು ಅದನ್ನು ದುಡ್ಡು ವೇಸ್ಟ್ ಆಗುತ್ತೆ. 50 ರೂಪಾಯಿ, 100 ರೂಪಾಯಿ, 15 ರೂಪಾಯಿ ಅಂತ ನೋಡೋಕೆ. ಕೊರಿಯನ್ ಫುಡ್ ಲವರ್ ಯಾರು ಇಲ್ಲೆಲ್ಲ ಕೊಡ್ತಾ ಇದ್ದೋ. ನಾವು ಇದನ್ನ ರಿವ್ಯೂ ಮಾಡಿದೀವಿ ಅಂತಾದ್ರೂ ಅನ್ಕೊಳ್ಳಿ, ಟ್ರೈ ಮಾಡಿದೀವಿ ಅಂತಾದ್ರೂ ಅನ್ಕೊಳ್ಳಿ, ಎನಿಥಿಂಗ್. ಅಂದ್ರೆ ನಮ್ದು ಒಂದು ಆಸೆ ಇತ್ತು ಒಳಗೆ, ಮಾಡ್ಬೇಕು. ಆ್ಯಂಡ್ ಇನ್ನೊಂದು ಏನಂದರೆ ನಾವು ಅದನ್ನು ಮಾಡಬೇಕು ಅಂತ ಇದನ್ನ ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೀವಿ. ಆಲ್ಸೋ ಫ್ಯೂಚರಲ್ಲಿ ನಾವು ನೋಡ್ಬೋದು ಪ್ರೀವಿಯಸ್ ವೀಡಿಯೋಸ್ನ ಕಂಪೇರ್ ಮಾಡಿ. ನಾವು ಹೆಂಗಿದ್ವಿ ಅಲ್ಲ, ನಾವೇನಂತೂ ಅಷ್ಟು ಎಂಜಾಯ್ ಮಾಡ್ತೀವಿ. ನಾವು ಎಲ್ಲೆಲ್ಲ ಫ್ಯೂಚರಲ್ಲಿ ಪ್ರೀವಿಯಸ್ ವೀಡಿಯೋನ ನೋಡ್ತೀವಿ. ಪ್ರೀವಿಯಸ್ ಎಲ್ಲ ಇರ್ತೀವಿ ಹೋಗ್ಬಿಟ್ಟು. ಇಷ್ಟ ಗೈಸ್ ಈ ವಿಡಿಯೋ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಯಾವ ನೂಡಲ್ಸ್ ಟ್ರೈ ಮಾಡ್ತೀನಿ ಅನ್ನೋದಿದ್ರೆ ಕಮೆಂಟ್ ಮಾಡಿ.